ಬಂದಿದ್ದ ಸರ್ ಬರ್ತೀನಿ. ಈ ಅಭಿಮಾನ ಎಲ್ಲ ನಟರಿಗೂ ಕನ್ನಡದ ಬಗ್ಗೆ, ಕನ್ನಡದ ನಾಡಿನ ಬಗ್ಗೆ, ಕನ್ನಡ ಕಲಾವಿದರ ಬಗ್ಗೆ ನಮ್ಮಂಥವರು ಕನ್ನಡ ಅಭಿಮಾನ ಹುಚ್ಚು ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ನಮ್ಮಂಥವ್ರ ಮೇಲೆ ಈಗ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂದ ತಕ್ಷಣ ನಾವು ನಮ್ಮ ಕರೆಗೆ ಕೊಟ್ಟು ಬಂದಿದ್ದೀವಿ. ಹಾಗೆ ನಮ್ಮೆಲ್ಲರ ಪರವಾಗಿ ತುಂಬ ತುಂಬ ಧನ್ಯವಾದಗಳು ಸರ್. ನೀವೆಲ್ಲ ಚಿಕ್ಕವರಿಲ್ಲ, ನಾವು ನಿಮಗಿಲ್ಲ ದೊಡ್ಡವರಾದ ಆಶೀರ್ವಾದ ನಿಮಗಿರ್ತೀವಿ. ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೀರಿ. ಕನ್ನಡ ಚಿತ್ರವನ್ನು ಮುಂದಕ್ಕೆ ತರಕ್ಕೆ ಸಾಕಷ್ಟು ಮಾಡಿ. ಈ ವೇದಿಕೆಗೆ ನಟರೆಲ್ಲ ಬಂದಿದ್ದಾರೆ. ಶಿವಣ್ಣವರು ಕೂಡ ಬಂದಿದ್ದಾರೆ, ಸುದೀಪ್ ಅವರು ಬಂದಿದ್ದಾರೆ, ರಾಘವ ರಾಜ್ಕುಮಾರ್ ಅವರು ಈ ಚಿತ್ರವನ್ನು ಮಾಡ್ತಿರ್ತಾರೆ. ಕುವೆಂಪು ಅವ್ರನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಸದಾನಂದವರು ಸೇವೆ ಮಾಡತಕ್ಕಂಥ ಮಾಡಿದರು. ಅರ್ಜುನ್ ಸಂಜಯ್ ಅವರು ಬಂದಿದ್ದಾರೆ, ಇದೇ ವ್ಯಕ್ತಿದ್ದಾರೆ. ವಿನೋದ್ ರಾಜರು ಸಾಕಷ್ಟು ಜನ ಬಂದಿದ್ದಾರೆ. ಅವರ ಸಿನಿಮಾ ಚಿತ್ರ ಬಗ್ಗೆ ನಾವು ಮಾಡಿದ್ವಿ. ಹಾಗಾಗಿ ನೀವೆಲ್ಲರ ಪರವಾಗಿ, ನಮ್ಮ ಊರಿನ ಪರವಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳು ಸರ್. ಬಂದಿದ್ದೀರ ನಿಮಗೆ ನಮ್ಮ ಕಣ್ಣ ಏನು ಹೇಳೋದು ಕಮ್ಮಿದೆ. ನಿಮ್ಮೆಲ್ಲರ ಪರವಾಗಿ ಒಂದು ಸಣ್ಣವಾಗಿ ಆತ್ಮೀಯವಾಗಿ ಒಂದು ಸನ್ಮಾನ ಮಾಡೋ ಜೊತೆಗೆ ನಿಮ್ಮೆಲ್ಲರನ್ನ ಕೊಡ್ತು ಮಾತನಾಡಬೇಕು ಅಂತ ಹುಲಿ ಕಾರ್ತಿಕರಿಗೆ ಕೇಳಿದ್ವಿ. ಎಲ್ರಿಗೂ ನಮಸ್ಕಾರ. ಜೈ ಬಾಸ್. ವಿಷಯ ನೀವು ಕರೆದಿದ ತಕ್ಷಣ ಯಾಕೆ ಬಂದ್ವಿ ಅಂದರೆ ಸಿಂಪಲ್ಲು, ನಿಮ್ಮ ಚಪ್ಪಾಳೆನೇ ನಮ್ಮ ಮನೆ ಅಕ್ಕಿ ಬೇಳೆ. ಸೊ ನೀವು ಚಪ್ಪಾಳೆ ಹೊಡೆದಷ್ಟು ನಾವು ಚೆನ್ನಾಗಿರ್ತೀವಿ. ಆ್ಯಂಡ್ ಎಲ್ಲರೂ ಡೆವಿಲ್ ನೋಡಿದ್ದೀರಾ? ಫಸ್ಟ್ ಶೋನೇ ಅಣ್ಣ ನನಗೆ ಗೊತ್ತು ನೀವು ಫಸ್ಟ್ ಶೋನೇ ನೋಡಿರ್ತೀಯ ಅಂತ. ಥ್ಯಾಂಕ್ ಯು. ಎಸ್, ಎಲ್ಲ ಸಿನಿಮಾ ನೋಡ್ಬೇಕಣ್ಣ. ನಮ್ಮ ಡಿಸೆಂಬರಲ್ಲಿ ಕನ್ನಡದ 3 ಸಿನಿಮಾ ಬಂದಿದೆ. 3 ಸಿನಿಮಾನು ಗೆದ್ಬಿಟ್ರೆ ನಮ್ಮ ಕನ್ನಡ ಗೆದ್ದಂಗೆ. ಸೊ 3 ಸಿನಿಮಾನು ಗೆಲ್ಲಬೇಕು. ಸೊ ನಮ್ಮ ಕನ್ನಡ ಸಿನಿಮಾ ಗೆಲ್ಲಬೇಕು. ಅಂಡ್ ನಾನಿಲ್ಲಿ ಆಕ್ಚುಲಿ ಒಬ್ರು ಪರಿಚಯ ಮಾಡಿಸಿದ್ದು ವಿಷ್ಣು ಅಣ್ಣ. ಎಲ್ಲ ಬನ್ನಿ ಅಣ್ಣ, ಬನ್ನಿ ಹೇಳ್ತೀನಿ. ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಗೊತ್ತಾ? ಇವತ್ತು ಸೌಟು, ನಾಳೆ ಕಟ್ಔಟು ಅಂತ. ನಾನು ಸೌಟ್ ಕಟ್ಔಟ್ ಇರೋ ತನಕ ನನ್ನ ಜೊತೆ ನಿಂತಿದ್ದು